ಆರ್.ಆರ್. ನಗರ ಪೊಲೀಸರಿಗೆ ದರ್ಶನ್ ಗನ್ ಸರೆಂಡರ್ ಮಾಡಿದ್ದಾರೆ. ದರ್ಶನ್ ಮನೆಗೆ ನೋಟಿಸ್ ನೀಡೋದಕ್ಕೆ ತೆರಳಿದ್ದ ಖಾಕಿ ಈ ಸಂದರ್ಭದಲ್ಲಿ ಗನ್ ಸರೆಂಡರ್ ಮಾಡಿದ್ದಾರೆ. ಲೈಸೆನ್ಸ್ ರದ್ದಾಗಿದೆ, ಪಿಸ್ತೂಲ್ ಠಾಣೆಗೆ ಸರೆಂಡರ್ ಮಾಡಿ ಅಂತ ನೋಟಿಸ್ ಅನ್ನ ಕೊಡೋದಕ್ಕೆ ಅಂತ ಪೊಲೀಸರು ದರ್ಶನ್ ಮನೆಗೆ ಹೋಗಿರ್ತಾರೆ. ದರ್ಶನ್ ಮನೆಗೆ ಹೋಗಿದ್ದಂತಹ ಆರ್.ಆರ್. ನಗರ ಪೊಲೀಸರು ಈ ವೇಳೆ ನೋಟಿಸ್ ಅನ್ನ ಪಡೆದು ಗನ್ ಅನ್ನ ಅಲ್ಲೇ ಸರೆಂಡರ್ ಮಾಡಿದ್ದಾರೆ. ದರ್ಶನ್ ಆರ್.ಆರ್. ನಗರ ಪೊಲೀಸರಿಗೆ ದರ್ಶನ್ ಗನ್ ಸರೆಂಡರ್ ಮಾಡಿದ್ದಾರೆ. ದರ್ಶನ್ ಮನೆಗೆ ನೋಟಿಸ್ ನೀಡೋದಕ್ಕೆ ಅಂತ ಖಾಕಿ ಅವರ ಮನೆಗೆ ಹೋಗಿರ್ತಾರೆ. ಲೈಸೆನ್ಸ್ ರದ್ದಾಗಿದೆ, ಪಿಸ್ತೂಲ್ ಅನ್ನ ಠಾಣೆಗೆ ಸರೆಂಡರ್ ಮಾಡಿ ಅಂತ ನೋಟಿಸ್ ಅನ್ನ ಕೊಡೋದಕ್ಕೆ ದರ್ಶನ್ ನಿವಾಸಕ್ಕೆ ಅಂತ ಪೊಲೀಸರು ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರ ಕೈಗೆ ಅಲ್ಲೇ ದರ್ಶನ್ ತಮ್ಮ ಗನ್ ಅನ್ನ ಸರೆಂಡರ್ ಮಾಡಿರುವಂಥದ್ದು. ಇನ್ನು ಕೊಲೆ ಕೇಸ್ನಲ್ಲಿ ಸಿಲುಕಿರುವಂತಹ ದರ್ಶನ್ ವಿಚಾರಣೆ ಇರೋ ಕಾರಣದಿಂದಾಗಿ ಅವರ ಲೈಸೆನ್ಸ್ ಅನ್ನು ರದ್ದುಗೊಳಿಸಲಾಗಿರುವಂಥದ್ದು. ತಾತ್ಕಾಲಿಕವಾಗಿ ಅವರ ಲೈಸೆನ್ಸ್ ಅನ್ನು ರದ್ದುಗೊಳಿಸಲಾಗಿದೆ. ಈ ಕಾರಣದಿಂದಾಗಿ ಪೊಲೀಸರು ಆ ಲೈಸೆನ್ಸ್ ರದ್ದುಗೊಳಿಸಿರುವಂತಹ ಒಂದು ನೋಟಿಸ್ ಅನ್ನ ದರ್ಶನ್ಗೆ ನೀಡೋದಕ್ಕೆ ಅಂತ ಇವತ್ತು ಪೊಲೀಸ್ ಠಾಣೆಗೆ ಹೋಗಿರ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಚರ್ಚೆ ಆಗಿತ್ತು. ಸದ್ಯಕ್ಕೆ ಪೊಲೀಸರು ದರ್ಶನ್ ನಿವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ನೋಟಿಸ್ ಕೊಡೋದಕ್ಕೆ ಹೋಗಿರ್ತಾರೆ. ಆಗ್ಲೇನೆ ದರ್ಶನ್ ತಮ್ಮ ಗನ್ ಅನ್ನ ಪೊಲೀಸರಿಗೆ ಸರೆಂಡರ್ ಮಾಡಿದ್ದಾರೆ. ಸದ್ಯಕ್ಕೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ದರ್ಶನ್ A2 ಆರೋಪಿಯಾಗಿದ್ದಾರೆ. ಕೊಲೆ ಆರೋಪ ಇದ್ದಂಥ ಕಾರಣದಿಂದಾಗಿ ಅವರ ಗನ್ ಲೈಸೆನ್ಸ್ ಅನ್ನ ರದ್ದುಗೊಳಿಸಲಾಗಿರುವಂಥದ್ದು. ತಾತ್ಕಾಲಿಕವಾಗಿ ಗನ್ ಲೈಸೆನ್ಸ್ ಅನ್ನ ರದ್ದುಗೊಳಿಸಲಾಗಿದೆ. ಈ ಕಾರಣದಿಂದಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ದರ್ಶನ್ ಅವರ ಆರ್.ಆರ್. ನಗರ ನಿವಾಸ ಏನಿದೆ, ಅವ್ರು ಕೊಟ್ಟಂಥ ಅಡ್ರೆಸ್ ಏನಿದೆ, ಆ ಅಡ್ರೆಸ್ಗೆ ಪೊಲೀಸ್ನವರು ಹೋಗಿರ್ತಾರೆ ನೋಟಿಸ್ ಅನ್ನ ನೀಡೋದಕ್ಕೆ. ಅಂದರೆ ಆ ನೋಟಿಸ್ನಲ್ಲಿ ತಮ್ಮ ಲೈಸೆನ್ಸ್ ರದ್ದಾಗಿದೆ, ಗನ್ ಲೈಸೆನ್ಸ್ ರದ್ದಾಗಿದೆ, ಅದು ಯಾವ ಕಾರಣಕ್ಕಾಗಿ ಎಲ್ಲವನ್ನು ಉಲ್ಲೇಖ ಮಾಡಿರ್ತಾರೆ. ಅದನ್ನು ಕೊಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ದರ್ಶನ್ ತಮ್ಮ ಗನ್ ಅನ್ನ ಪೊಲೀಸರಿಗೆ ಸರೆಂಡರ್ ಮಾಡಿದ್ದಾರೆ.